ರೇವಣ್ಣ ರಿಲೀಸ್ ಕುಮಾರಸ್ವಾಮಿ ಪ್ರತಿಜ್ಞೆ ತಿಮಿಂಗಿಲದ ಬೇಟೆಯಾಡ್ತಾರ ಮಾಜಿ ಸಿಎಂ ಈಗ ಸಂಭ್ರಮಿಸೋದಿಲ್ಲ ಅಂತ ಘೋಷಿಸಿದ್ದೇಕೆ ಎಚ್ಡಿಕೆ ಇದೇ ಇಂದಿನ ಅಖಾಡ ಸೇಡಿನ ಶಪಥ. ರೇವಣ್ಣ ಅವರು ಇವತ್ತು ಜಾಮೀನಿನ ಮೂಲಕವಾಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಸಹಜವಾಗಿಯೇ JDSನ ಕಾರ್ಯಕರ್ತರಲ್ಲಿ ಒಂದಿಷ್ಟು ಸಮಾಧಾನ ಸಿಕ್ಕಿರುವಂಥದ್ದು. ಕಾರಣ ರೇವಣ್ಣ ಅವರನ್ನ ಜೈಲಿಗೆ ಹಾಕಲಾಗಿತ್ತು, ಅವರು ಬಿಡುಗಡೆ ಆಗಿದ್ದಾರೆ. JDSನವರ ಕ್ಲೇಮ್ನ ಪ್ರಕಾರ, ಅವರು ಹೇಳುತ್ತಾ ಇರುವಂತಹ ಮಾತಿನ ಪ್ರಕಾರ ಇಲ್ಲಿ ರಾಜಕೀಯ ಕಾರಣಕ್ಕಷ್ಟೇ ರೇವಣ್ಣ ಅವರನ್ನು ಟಾರ್ಗೆಟ್ ಮಾಡಲಾಗಿದೆ, ಅವರನ್ನ ಜೈಲಿಗೆ ಕಳಿಸಲಾಗಿದೆ, ಹೊರತು ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅನ್ನುವಂತಹ ಪ್ರತಿಪಾದನೆಯನ್ನು JDSನ ನಾಯಕರು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಇದು ಸಂಭ್ರಮಿಸುವ ಕಾಲ ಅಲ್ಲ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ. ಇಷ್ಟಕ್ಕೆ ಸೀಮಿತ ಆಗಿಲ್ಲ ಕುಮಾರಸ್ವಾಮಿ ಅವರ ಮಾತು. ಕುಮಾರಸ್ವಾಮಿ ಅವರು ತಿಮಿಂಗಿಲಕ್ಕೆ ಬಲೆ ಹಾಕಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಸೇಡಿನ ಶಪಥವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. KR ನಗರದ ಮಹಿಳೆಯೊಬ್ಬರ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವ HD ರೇವಣ್ಣ ಜೈಲಿಂದ ರಿಲೀಸ್ ಆಗಿದ್ದಾರೆ. ಕಾನೂನು ಪ್ರಕ್ರಿಯೆ ಮುಗಿಸಿದ ಬಳಿಕ ಪರಪ್ಪನ ಅಗ್ರಹಾರದಿಂದ ರೇವಣ್ಣ ರಿಲೀಸ್ ಆಗುತ್ತಲೇ ತಂದೆ ದೇವೇಗೌಡರ ಮನೆಗೆ ಬಂದರು ರೇವಣ್ಣ. ಇಲ್ಲಿ ಸೇರಿದ ಅಭಿಮಾನಿಗಳು ಸರ್ಕಾರ SIT ತನಿಖೆ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಈ ಸರ್ಕಾರ ಉಳಿಯಲ್ಲ ಸರ್. ಈ ಸರ್ಕಾರ ಯಾವುದೇ ಕಾರಣಕ್ಕೂ ತುಂಬಾ ದಿನ ಉಳಿಯಲ್ಲ. ನೋಡಿ ಇವತ್ತೇನ್ ಷಡ್ಯಂತ್ರ ಮಾಡ್ಕೊಂಡು ಇವತ್ತು ಈ ರಾಜಕೀಯವಾಗಿ ಮುಳಿಸ್ಬೇಕು ಅಂತ ಹೋಯ್ತವ್ರು ಹಾಸನ್ ದೋಣಿನ. ಯಾವುದೇ ಕಾರಣಕ್ಕೂ ಆ ದೋಣಿ ಎಲ್ಲ ಇದು ದೊಡ್ಡ ಹಡಗು. ಆ ಹಡಗನ ಮುಳಿಸ್ಬೇಕು ಅಂದ್ರೆ ತಿಮಿಂಗಿಲಗಳಿಂದ ಭೂಮಿ ಕೆಳಗಡೆ ಹುಟ್ಟಿಲ್ಲ, ಸಮುದ್ರದೊಳಗಡೆ ಹುಟ್ಟಕ್ಕೂ ಆಗಲ್ಲ. ರೇವಣ್ಣ ಅಭಿಮಾನಿಗಳ ಆಕ್ರೋಶದ ಮಧ್ಯೆಯೇ ರಾಜಕೀಯದ ದ್ವೇಷದ ಕಿಚ್ಚು ಹೊತ್ಕೊಂಡಿದೆ. ರೇವಣ್ಣ ಬಂಧನವಾದಾಗಿಂದಲೂ ಇದೇ ದೇವೇಗೌಡರ ಕುಟುಂಬದ ಟಾರ್ಗೆಟ್ ಅನ್ನುತ್ತಲೇ ಇದ್ರು ದಳಪತಿಗಳು. ಇದೀಗ ಮತ್ತದೇ ಆರೋಪ. ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ. ಈ ಒಂದು ಘಟನೆ ಬಗ್ಗೆ ಬೇಜಾರಾಗಿದೆ, ಆ ರೀತಿ ಆಗಬಾರ್ದಾಗಿತ್ತು ಅಂತ ನನಗೂ ನೋವಿದೆ ಮಾತನ್ನ ಹೇಳಿದ್ದಾರೆ ಸರ್. ಅವ್ರಿಗೆ ನೋವಾಗಿದೆ ಅಂತ ಅನಿಸಿದೆಯಲ್ಲ, ಅದು ನಮಗೆ ಸಮಾಧಾನ. HD ರೇವಣ್ಣ ಅರೆಸ್ಟ್ ಮಾಡಿ ಏನ್ ಸಾಧನೆ ಮಾಡಿದ್ರು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ. ಸಣ್ಣವರನ್ನ ಪ್ರಕರಣಕ್ಕೆ ಸಂಬಂಧಪಡದೆ ಇರೋರನ್ನ ಅರೆಸ್ಟ್ ಮಾಡೋದ್ರ ಹಿಂದಿನ ಅಜೆಂಡಾ ಏನು ಅಂತ ಪ್ರಶ್ನಿಸಿದ್ರು ಕುಮಾರಸ್ವಾಮಿ. DK ಶಿವಕುಮಾರ್ ಹೆಸರೆಳೆದೆ ದೊಡ್ಡ ತಿಮಿಂಗಿಲಗಳನ್ನು ಬಿಟ್ಟು ಸಣ್ಣವರ ಹಿಡಿದ್ರೆ ಏನ್ ಸಿಗುತ್ತೆ ಅಂತ ಪ್ರಶ್ನಿಸಿದ್ರು. ಸಹಜವಾಗಿ ಕುಮಾರಸ್ವಾಮಿ ಮಾತಿಗೆ DKಶಿ ಟಕ್ಕರ್ ಕೊಟ್ರು. ಯಾರು ಇದೇನೋ ದೊಡ್ಡ ತಿಮಿಂಗಿಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಲ ಹೇಳಿರೋದನ್ನ ಈ ಸಣ್ಣ ತಿಮಿಂಗಲಗಳು ಹೇಳ್ತಾವೆ, ಬೇರೆ ಏನಿಲ್ಲ. ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣ ಅವ್ರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಚೀಮಾರಿ ಹಾಕಿಸ್ಕೊಳ್ಳೋದಂತೂ ಸತ್ಯ. ರೇವಣ್ಣ ಅವ್ರ ಪ್ರಕರಣದಲ್ಲಿ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು, ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ್ನ? ದೊಡ್ಡ ತಿಮಿಂಗಲ ಹಿಡಿಬೇಕಾಗಿದೆ, ಅವ್ರನ್ನ ಹಿಡಿದ್ರೆ ಎಲ್ಲವೂ ಕೂಡ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲಾರನ್ನೂ ತಂದು ಒಳಗಾಕಿ ಅವ್ರೇನು ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು,
ನಾನು ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ಸರ್ಕಾರದ ದುರಾಡಳಿತ, ವರ್ಗಾವಣೆ ದಂಧೆ ಬಗ್ಗೆ ನನ್ನ ಬಳಿಯೂ ದಾಖಲೆ ಇದೆ ಅಂದ್ರು ಕುಮಾರಸ್ವಾಮಿ. ಆ ಪೆನ್ ಡ್ರೈವ್ ಅಲ್ಲ, ನನ್ನ ಬಳಿ ಇರೋ ಪೆನ್ ಡ್ರೈವ್ ಆಚೆ ಬಂದ್ರೆ ಏನಾಗುತ್ತೆ ನೋಡಿ ಎಂದು ಸವಾಲು ಹಾಕಿದ್ರು. ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು. ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡೋದು, ಆ ವರ್ಗಾವಣೆ ಸಮಿತಿ ಹೇಳಿದ್ದೇನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ. ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ, ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಮಾಡೋಣ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ದೇವೇಗೌಡರ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಪಾಪ ನನಗೂ ಹೊಟ್ಟೆವ್ರಿ ಪಾಪ. ಐ ಫೀಲ್ ಸಾರಿ ಫಾರ್ ಇಟ್. ನನಗೂ ಪಾಪ ಆಗಬಾರ್ದು, ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಇಟ್. ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಇಡೀ ಪ್ರಕರಣದ ಕಿಂಗ್ ಪಿನ್ ಬಿಟ್ಟು ಸಣ್ಣವರನ್ನ ಹಿಡಿದಿದ್ದೇಕೆ ಅನ್ನೋದು HDK ಪ್ರಶ್ನೆ. ಮಂಡ್ಯದ ಶಾಸಕರು ಯಾವ ಹೋಟೆಲ್ನಲ್ಲಿ ಏನು ಮಾಡುತ್ತಿದ್ದಾರೆ ಎಲ್ಲವೂ ಗೊತ್ತಿದೆ ಎಂಬ ಹೊಸ ಬಾಂಬ್ ಹಾಕಿದ್ರು. 5 ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ, ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಗೊತ್ತಿರೋ ವಿಚಾರವೇ. ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ. ಐ ಬಿಲೀವ್ ಇನ್ ಲಾ ಆಫ್ ನೇಚರ್. ಪ್ರಕೃತಿ ನಿಯಮ ಅಂತಿದೆ. ನಾನು ಅನುಭವಿಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು. ನಾನು ಎಷ್ಟು ಗಟ್ಟಿಯಾಗಿದ್ದೀನಿ, ಎಷ್ಟು ಧೈರ್ಯವಾಗಿದ್ದೀನಿ, ಎಷ್ಟು ಆತ್ಮವಿಶ್ವಾಸದಿಂದ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ. ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಭಗವಂತ ಎಲ್ಲ ನೋಡ್ಕೊಳ್ಳಿ. ಬಟ್ ಕುಮಾರಣ್ಣಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡಲ್ಲ. ಈ ಮಧ್ಯೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಬಂಧನದ ಬಗ್ಗೆಯೂ ಕುಮಾರಸ್ವಾಮಿ ಕೆಲ ಪ್ರಶ್ನೆಗಳನ್ನು ಎತ್ತಿದ್ರು. ದೇವರಾಜೇಗೌಡರಿಂದ ಯಾವ ದಾಖಲೆ ಪಡೆಯುವುದಕ್ಕೆ ಈ ಸಂಚು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ. ಏನೇನು ಡೆವಲಪ್ಮೆಂಟ್ ಆಯಿತು, 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಬಂಧಿಸಿ ಅವ್ರನ್ನ. ಇದೆಲ್ಲ ಚರ್ಚೆ ಆಗಬೇಕಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ನಾನು ಇನ್ನೂ ಏನು ದುಡ್ಕಲ್ಲ, ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು. ಕುಮಾರಸ್ವಾಮಿ ಅವರದ್ದು ಪದೇ ಪದೇ DK ಶಿವಕುಮಾರ್ ಟಾರ್ಗೆಟ್. ಈಗಲೂ ಅದೇ ದಾಳಿ. ಇದೆಲ್ಲದಕ್ಕೂ ಉತ್ತರ ಕೊಟ್ಟಿರೋ CM ಸಿದ್ದರಾಮಯ್ಯ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಗಿರಾಕಿ ಅಂದ್ರು. ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕೆ ಓಡಾಡ್ತಾವ್ರಲ್ಲ, ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯದ ಮಹಾನುಭಾವ ಅನ್ನಲ್ಲ, ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕೆ ಅನ್ನೋಕ್ಕಾಯ್ತದೆ? ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ. ಯಾರು ಇದಕ್ಕೆ ಮೂಲ ಕಾರಣ ಇದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ, ಅದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನ ಹರಿಸೋಕ್ಕಾಗಿಲ್ಲ. ಇನ್ನೂ ಗಮನ ಹರಿಸಲಿಕ್ಕೆ ಸೊ ಪೆನ್ ಡ್ರೈವ್ ಕಿಡ್ನಾಪ್ ಪ್ರಕರಣ ಲೋಕಸಭೆ ಅಖಾಡದಲ್ಲೂ ಸೇಡಿನ ರಾಜಕಾರಣ ಆಗಿರೋದು ರಾಜ್ಯ ರಾಜಕೀಯವನ್ನ ಇನ್ನಷ್ಟು ಬಿಸಿಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಹಾಗಾದರೆ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಮಾತು, DK ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು, ಉತ್ತರ ಕೊಡುವಂಥದ್ದು ಇನ್ನೂ ಇದೆ ಅನ್ನೋದು ಇವೆಲ್ಲವೂ ಕೂಡ ಒಂದು ಭಾಗ ನಡೀತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. SITಯ ಕೈಗೂ ಸಿಕ್ಕಿಲ್ಲ, SIT ಆತನನ್ನು ಬಂಧಿಸಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಗಳಂತೂ ಇದ್ದೇ ಇರುವಂಥದ್ದು. ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ವ್ಯಕ್ತಿ ಅಂತ ಹೇಳಿದರೆ, ಈ ಆರೋಪಗಳ ಪಟ್ಟಿಯಲ್ಲಿರುವಂಥದ್ದು ಅಂತ ಹೇಳಿದರೆ ಅದು ಪ್ರಜ್ವಲ್ ರೇವಣ್ಣ. ಆದರೆ ಈಗ
ರೇವಣ್ಣ ಅವರ ಬಂಧನ ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯ ಕಾಕಿ ಅನ್ನುವಂತಹ ಅಂಶಗಳು ಕೂಡ ಒಂದು ಕಡೆಯಲ್ಲಿ ಚರ್ಚೆಯಲ್ಲಿದ್ದಾವೆ. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನಾವು ಇಲ್ಲಿ ಪಾಯಿಂಟ್ಔಟ್ ಮಾಡಲೇಬೇಕಾಗಿರುವಂಥದ್ದು. ಪ್ರಕರಣ ಅಂದರೆ ಈ ಪೆನ್ ಡ್ರೈವ್ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಅಂದರೆ ಇದ್ದಕ್ಕಿದ್ದಂತೆ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಕಾರ್ತಿಕ್ ಹೇಳ್ಕೊಳ್ತಾನೆ, ಮೊದಲು ಪೆನ್ ಡ್ರೈವನ್ನು ನಾನು ಕೊಟ್ಟವನು ದೇವರಾಜೇಗೌಡರಿಗೆ, ದೇವರಾಜೇಗೌಡ ಕೂಡ ಅರೆಸ್ಟ್ ಆಗಿದೆ, ಆದರೆ ಕಾರ್ತಿಕ್ನ ಬಂಧನ ಆಗಿಲ್ಲ. ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆರೋಪ ಪ್ರತ್ಯಾರೋಪಗಳು ತೀವ್ರ ಸ್ವರೂಪವನ್ನು ಪಡಿತಾನೆ ಇರುವಂಥದ್ದು. ಚರ್ಚೆನ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ರಾಜು ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಸನ ಜಿಲ್ಲಾ JDSನ ಅಧ್ಯಕ್ಷರಾಗಿರುವಂತಹ ಮತ್ತು ಮಾಜಿ ಶಾಸಕರಾಗಿರುವ KS ಲಿಂಗೇಶ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಚರ್ಚೆನ ಆರಂಭಿಸ್ತೀನಿ ಮೋಹನ್ ಅವರ ಮೂಲಕ. ಮೋಹನ್ ಅವರೇ, ಇಲ್ಲಿ ರೇವಣ್ಣ ಅವರು ಬಿಡುಗಡೆ ಆಗ್ತಾ ಇದೆ ಅಂದರೆ ಇದು ಕೂಡ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು ಅಂತ ಹೇಳಿ. ಹಾಗಾದರೆ ಈ ಇಡೀ ಪ್ರಕರಣನೇ ರಾಜಕೀಯ ಪ್ರೇರಿತ ಅಂತ ಹೇಳಿದರೆ ಸಂತ್ರಸ್ತರ ಯಾರೂ ಕೂಡ ಇಲ್ಲ, ಇವೆಲ್ಲವೂ ಕೂಡ ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿಯಿಂದ ಅಲ್ಲಲ್ಲ. ನೋಡಿ, ಈ ಪ್ರಕರಣದಲ್ಲಿ ಮೇಯ್ನ್ ಹೆಸರು ಕೇಳಿ ಬಂದಿದ್ದು ಪ್ರಜ್ವಲ್ ರೇವಣ್ಣ. ಈಸ್ ಅಬ್ಸ್ಕಾಂಡಿಂಗ್ ಇವತ್ತಿನವರೆಗೂ. ಸರ್ಕಾರಕ್ಕೆ ಆತ ಎಲ್ಲಿದ್ದಾನೆ ಏನು ಇತ್ತ ಅನ್ನೋದು ಕ್ಲೂನೇ ಇಲ್ಲ. ಸೊ SIT ಅದ್ರ ಬಗ್ಗೆ ಏನು ಬಾಯಿ ಬಿಚ್ತಾನೆ ಇಲ್ಲ. ನೆಕ್ಸ್ಟು ರೇವಣ್ಣ ಅವ್ರ ವಿಚಾರದಲ್ಲಿ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಕರ್ಕೊಂಡು ಹೋದ್ರು. ಅದಾದಮೇಲೆ ಕೋರ್ಟ್ಗೆ ಅವ್ರು ಬೇಲ್ ಅಪ್ಲೈ ಮಾಡಿದ್ರು. ಕೋರ್ಟದ ವಾದ ವಿವಾದ ಆಲಿಸ್ತು, ಇವತ್ತು ಬೇಲ್ ಕೊಟ್ಟಿದೆ. ಸೊ ಅದು ಕಾನೂನಲ್ಲಿ ಏನು ನಡೀಬೇಕೋ ಆ ಪ್ರಕ್ರಿಯೆ ನಡೆದಿದೆ, ಆಯ್ತಲ್ಲ. ಅದರಿಂದ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಇನ್ನು ಮುಂದಿನ ತನಿಖೆಗಳಲ್ಲಿ ಗೊತ್ತಾಗಬೇಕಾಗಿ ಬರುತ್ತೆ. ಇದರಿಂದ ಷಡ್ಯಂತ್ರ ಇದೆಯೋ ಇಲ್ವೋ ಏನೋ ಅಂತ ಹೇಳ್ಬೋದು. ಆದರೆ ಮೇಲ್ನೋಟಕ್ಕೆ ನಾವು ಅವತ್ತಿಂದನೂ ಹೇಳ್ತಿರೋದು ಒಂದೇ, ಇವತ್ತು ಹೇಳ್ತಾ ಇರೋದು ಒಂದೇನೇನೆ. ಈ ಪ್ರಕರಣದ ಮೇನ್ ಆರೋಪಿ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಇದ್ದಂಥ ಕಾರ್ತಿಕ್ ಗೌಡ, ಆ ಡ್ರೈವರು ಎಲ್ಲಿದ್ದಾನೆ ಇವತ್ತಿನವರೆಗೂ? ಆತನ ಅರೆಸ್ಟ್ ಯಾಕೆ ಆಗಿಲ್ಲ? ಆತ ಕ್ಲಿಯರ್ ಕಟ್ಟಾಗಿ ಅನಾನಿಮಸ್ ಆಗಿ ಎಲ್ಲೋ ಒಂದು ವಿಡಿಯೋ ಮಾಡಿದಾಗ ಹೇಳ್ತಾನೆ, ನಾನು ಫಸ್ಟ್ ಈ ಪೆನ್ ಡ್ರೈವ್ನ ತೊಗೊಂಡೋಗಿದ್ದು ಕಾಂಗ್ರೆಸ್ ಅವ್ರ ಹತ್ರನೇ, ಅವ್ರ ಹತ್ರ ನ್ಯಾಯ ಸಿಗಲಿಲ್ಲ ಅಂದಾಗ ನಿಮ್ಮ ಹತ್ರ ಬಂದೆ ದೇವರಾಜೇಗೌಡ್ರೆ ಅಂತಲೇ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಅವನೇ ಮಾಡಿರೋ ವಿಡಿಯೋ, ಬೇರೆ ಯಾರು ಹೇಳಿರೋದಲ್ಲ. ಅವನು ಎಲ್ಲಿದ್ದಾನೆ? ಫಸ್ಟ್ ಆಫ್ ಆಲ್ ಈಗ ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಅವನನ್ನು ಯಾಕೆ ಮುಟ್ತಾ ಇಲ್ಲ ಇವರು? ಅದಕ್ಕೆ ಸಂಬಂಧಪಟ್ಟಂತೆ ಇದೇ ದೇವರಾಜೇಗೌಡರು ಅವತ್ತು DK ಶಿವಕುಮಾರ್ ಹತ್ರ ಮಾತಾಡದೆ ಥ್ರೂ ಶಿವರಾಮೇಗೌಡ ಅನ್ನೋ ಆಡಿಯೋನಲ್ಲಿ ಶಿವರಾಮೇಗೌಡನು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅವನನ್ನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಶಿವರಾಮೇಗೌಡರನ್ನ ಕರೆಸ್ಬಿಟ್ಟು ಯಾರು ಆ ಕಾರ್ತಿಕ್ ಗೌಡನ ಹೊರಗಡೆ ಕಳಿಸಿದ್ದು? ಇದೇ DK ಶಿವಕುಮಾರ ಅಥವಾ ಕಾಂಗ್ರೆಸ್ನ ಬೇರೆ ನಾಯಕರ? ಅವ್ರನ್ನ ಯಾಕೆ ವಿಚಾರಣೆ ನಡೆಸ್ತಾ ಇಲ್ಲ ಇಲ್ಲಿ? ನೆಕ್ಸ್ಟ್ ನವೀನ್ ಗೌಡ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ಹಾಸನದಲ್ಲಿ ಬಿಜೆಪಿ ಕಚೇರಿಯ ಮೇಲೂ ಕೂಡ ಅಲ್ಲಿಗೂ ಮಾಡಿದ್ದಾರೆ SIT ಅವರು. ಹಾಗೆಯೇ ಪ್ರೀತಮ್ ಗೌಡ್ರ ಆಪ್ತರನ್ನು ಕೂಡ ಈ ವಿಚಾರದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲ ನಾನು ಹೇಳೋದು ತನಿಖೆ ಅಂತ ಬಂದಾಗ ಮಾಡಲಿ, ಅವರು ಎಲ್ಲ ಕಡೆನೂ ಏನೇನು ಮಾಡಬೇಕು SITನವರು ಅವ್ರು ಮಾಡ್ತಾರೆ. ನಾವು ಅದ್ರ ಬಗ್ಗೆ ಏನು ಜಾಸ್ತಿ ಕಮೆಂಟ್ ಮಾಡೋದಿಲ್ಲ. ನಾನು ಹೇಳೋದು ಫ್ರಮ್ ಡೇ 1 ಯಾರ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಕಾರ್ತಿಕ್ ಗೌಡ ಪ್ಲಸ್ ನವೀನ್ ಗೌಡ ಅಂತ ಹೇಳಿ. ನವೀನ್ ಗೌಡ ಫೇಸ್ಬುಕ್ನಲ್ಲಿ ಅವತ್ತು ಹಾಕೊಂಡಿರ್ತಾನೆ ಸ್ಟೇಟಸ್, ನಾಳೆ ಬೆಳಗ್ಗೆ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಹೇಳಿ. ಆತನನ್ನು ಅರೆಸ್ಟ್ ಮಾಡಿಲ್ಲ. ಅವನು ಯಾರಂದ್ರೆ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ ಜಮೀರ್ ಅಹಮದ್ ಖಾನ್ ಪರಮಾಪ್ತ. ಆತನ್ನು ಇನ್ನು ಅರೆಸ್ಟ್ ಮಾಡಿಲ್ಲ. ಅವನನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅವನನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ ನೀವು? ಎಲ್ಲರಿಗೂ ಡೌಟ್ ಬರ್ತಾ ಇರೋದು, ಇದು SIT ಯಾವ ರೀತಿ ಸರ್ಕಾರ ಹೇಳೋ ರೀತಿ ತನಿಖೆ ನಡೆಸ್ತಾ ಇದೆ ತನಗೆ ಇಷ್ಟ ಬಂದಂತೆ ಅನ್ನೋ ರೀತಿನಲ್ಲಿ. ಸೊ ಇದನ್ನ ಎಲ್ಲರೂ ಕೇಳ್ತಾ ಇರೋದು ಇವತ್ತು ಪ್ರಶ್ನೆ. ನೀವು ವಿಡಿಗೆ ಹಂಚಿಕೆ ಮಾಡಿದವ್ರನ್ನ ಯಾಕೆ ನೀವಿನ್ನೂ ಮುಖ್ಯ ಕಿಂಗ್ ಪಿನ್ಗಳನ್ನ ಬಂಧಿಸಿಲ್ಲ? ಖಂಡಿತ ಮೋಹನ್ ವಿಶ್ವ ಅವರೇ, ರಾಜು ಅವರು ಮಾತಾಡ್ತೀನಿ. ಹಾಗೆ ಲಿಂಗೇಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಲಿಂಗೇಶ್ ಅವರು ಜಾಯ್ನ್ ಆಗಿದ್ದಾರೆ. ಲಿಂಗೇಶ್ ಅವರೇ, ತಮ್ಮ ಪ್ರಕಾರ ಈಗಾಗಲೇ ರೇವಣ್ಣ ಅವರ ಬಿಡುಗಡೆ ಆಗಿದೆ, ನೀವೆಲ್ಲರೂ ಕೂಡ ಕ್ಲೇಮ್ ಮಾಡ್ತಿದ್ದೀರಿ ಇಲ್ಲ ಇದು ರಾಜಕೀಯ ಪ್ರೇರಿತವಾದಂತಹ ವಿಚಾರಗಳು ಅಂತೇಳಿ. ಹೌದು, ಕೋರ್ಟ್ ಜಾಮೀನು ನೀಡಿದೆ, ಅಂತಿಮವಾಗಿ ಅವರು ಬಿಡುಗಡೆ ಆಗಿದ್ದಾರೆ, ಎಲ್ಲವೂ ನಿಜ. ಆದರೆ ಪ್ರಕರಣದ ಪ್ರಮುಖ ಆರೋಪಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರ ಕಾಂಟ್ಯಾಕ್ಟಲ್ಲೇ ಇಲ್ಲ. ಹಾಗಾದರೆ ಈಗ ಪಾರ್ಟಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣವೇ ಆ ವ್ಯಕ್ತಿಗೂ JDSಗೂ ಸಂಬಂಧವೇ ಇಲ್ವಾ? ಆ ವ್ಯಕ್ತಿ ವಾಪಸ್ ಬರಬೇಕಾದಂತಹ ಜವಾಬ್ದಾರಿ ಕೇವಲ SITಗೆ ಮಾತ್ರ ಇರುವಂತದ? ಲಿಂಗೇಶ್ ಅವರೇ, ಲೈಂಗಿಕ ಹಗರಣ ಪ್ರಕರಣ ಏನಾಯ್ತು ಹಾಸನದಲ್ಲಿ, ಅದನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರತಿರೋಧಿಸಿದರು, ವಿರೋಧ ಮಾಡಿದ್ರು, ಮತ್ತೆ SIT ಸ್ವಾಗತ ಮಾಡಿದ್ರು. ನಾವು ನಮ್ಮ ಪಾರ್ಟಿಯವ್ರು ಎಲ್ಲರೂ ಆಗ್ಬಾರ್ದಾಯ್ತು, ಆಗೋಗಿದೆ. ಆರೋಪಿ ಅಂತ ನೀವ್ ಯಾರು ಹೇಳ್ತೀರಾ, ಅವರು ಇಲ್ಲೇ ಇದ್ದರು. SIT ಆದಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವ್ರನ್ನ ಅರೆಸ್ಟ್ ಮತ್ತೊಂದ ಮಾಡ್ಬೋದಾಗಿತ್ತು. ಸರ್ಕಾರ ಏನ್ ಮಾಡ್ತಿತ್ತು? ಸರ್ಕಾರ ಆಗು ಹೋಗಿ ಗೊತ್ತಿರ್ತಕ್ಕಂಥ ಕೆಲಸ ಆಗಿರ್ಲಿಲ್ವಾ? ಈಗ ಎಲ್ಲ ದನಗಳೆಲ್ಲ ಹೊರಗೆ ಹೋದ್ಮೇಲೆ ದುಡ್ಡಿ ಬಾಲ್ ಹಾಕಂಗ ಆಯ್ತಿದ್ದು, ಗೊತ್ತಾಯ್ತಾ? ಅದ್ರಲ್ಲಿ ಎಲ್ಲರದು ಸಹ ಸರ್ಕಾರದ ವೈಫಲ್ಯ ಇದೆ, ಮತ್ತೊಂದಿದೆ. ಅವ್ರನ್ನ ಅರೆಸ್ಟ್ ಮಾಡ್ತಾರ, ಅವ್ರೇ ಬರ್ತಾರ, ಮತ್ತೊಂದ ಮಗದೊಂದ ಅದನ್ನ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಕೇಂದ್ರ
ಲಿಂಗೇಶ್ ಆ ಅವರೇ, ಕಾರಣಕ್ಕೋಸ್ಕರ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಲಿಂಗೇಶ್ ಅವರೇ. ಯಾವುದೋ ಕಾಲ್ ಬಂತು ಅನ್ಸುತ್ತೆ ಅವ್ರು. ಲಿಂಗೇಶ್ ಅವರೇ, ಎಸ್, ಮತ್ತೆ ಮಾತಾಡ್ತೀರಿ ಲಿಂಗೇಶ್ ಅವ್ರನ್ನ. ರಾಜು ಅವರೇ, ಇಲ್ಲಿ ಜವಾಬ್ದಾರಿ ಸರ್ಕಾರದ್ದು ಏನು ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಲಿಂಗೇಶ್ ಅವರೇ ಜಸ್ಟ್ ಮಾತಾಡ್ತೀನಿ ಲಿಂಗೇಶ್ ಅವರೇ, ಒಂದೇ ನಿಮಿಷ ಮಾತಾಡ್ತೀನಿ ನಿಮ್ಮನ್ನ. ರಾಜು ಅವರೇ, ಏನು ಮಾಡ್ತಿದೆ ಸರ್ಕಾರ ಅಂತ ಹೇಳ್ಕೊಂಡು, ಹೌದು ಈಗ ರೇವಣ್ಣ ಅವರು ಅರೆಸ್ಟ್ ಆಯಿತು, ಆಗಬಾರ್ದಾಗಿತ್ತು ಅನ್ನೋಂಥ ಮಾತನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಇವತ್ತು ಅವರು ರಿಲೀಸ್ ಆಗಿದ್ದಾರೆ, ಜಾಮೀನಿನ ಮೂಲಕವಾಗಿ ಬಿಡುಗಡೆ ಆಗಿದ್ದಾರೆ. ಇದು ರಾಜಕೀಯವಾದಂಥ ಕಾರಣಕ್ಕಾಗಿ ಎಷ್ಟು ಅವ್ರನ್ನ ಟಾರ್ಗೆಟ್ ಮಾಡಿದಿರಿ? ಯಾವ ಉದ್ದೇಶ ಹಂಗಾದ್ರೆ ಕಾಂಗ್ರೆಸ್ಗೆ ಇರುವಂಥದ್ದು ಇದೆ ಅಂತ ನೋಡಿ. ಸರ್ಕಾರದ ಒಂದು ಕಾನೂನು ಚೌಕಟ್ಟಲ್ಲಿ ಸರ್ಕಾರದ ಏನು ಕೆಲಸ ಇದೆ ಅದನ್ನು SIT ತನಿಖೆಗೆ SITನ ರಚನೆ ಮಾಡಬೇಕಿತ್ತು. ಸರ್ಕಾರ ರಚನೆ ಮಾಡಿದೆ. ಅದಾದಮೇಲೆ ಫರ್ದರ್ ಅಧಿಕಾರಿಗಳೇನಿದ್ದಾರೆ ಅವರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರೂ ಕೂಡ ಸರ್ಕಾರವೂ ಇಂಟರ್ಫೇರ್ ಆಗೋದಿಲ್ಲ ಮತ್ತು ಬೇರೆ ಯಾರು ರಾಜಕಾರಣಿಗಳು ಇಂಟರ್ಫೇರ್ ಆಗೋಂಗಿಲ್ಲ, ಆಗೋದೂ ಇಲ್ಲ, ಆಗೂ ಇಲ್ಲ. ಜೊತೆಗೆ ರೇವಣ್ಣವ್ರ ವಿಚಾರ ಬಂದಾಗ ಆಗಬಾರ್ದಿತ್ತು, ಆಗೋಗಿದೆ ಅಂತ ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಇಂಥ ಸೀನೆಲ್ಲ ಯಾಕೆ ಕ್ರಿಯೇಟ್ ಮಾಡ್ಕೊಂಡ್ರಿ ನೀವು? ಯಾರು ಹೇಳಿದರು ನಿಮ್ಮನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ? ಈಗ ನನ್ನ ಅಮ್ಮ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾರು? FIR ಮಾಡಿಸಿದ್ಯಾರು? ಏನು ಕಾಂಗ್ರೆಸ್ನವ್ರು ಮಾಡಿಸಿದ್ರಾ? ಬೇರೆ ಪಾರ್ಟಿಯವ್ರು ಮಾಡಿದ್ರಾ? ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದಂಥ ನೌಕರರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಿರೋದು, ಅಲಿಗೇಷನ್ ಮಾಡ್ತಿರೋದು, ನೀವು ಅದಕ್ಕೆ ಸಹಕಾರ ಕೊಡಲೇಬೇಕು. ತನಿಖೆ ಪರಿಪೂರ್ಣವಾಗಿ ತನಿಖೆ ನಡೀತಾ ಇದೆ, ನೀವು ಸಹಕಾರ ಕೊಡಲೇಬೇಕು. ಜೊತೆಗೆ ಈ ಒಂದು ತನಿಖೆಯ ಒಂದು ಮುಂದಿನ ಭಾಗವಾಗಿ ಆ ಒಂದು ಕೇಸ್ ಮೇಲೆ ಅವರು ಅರೆಸ್ಟ್ ಮಾಡಿದರು, SIT ತನಿಖೆ ಮಾಡ್ತು, ಕಾನೂನು ಪ್ರಕಾರ ನ್ಯಾಯಾಧೀಶರು ಒಂದು ಆದೇಶ ಕೊಟ್ಟರು, ಜೈಲಲ್ಲಿದ್ದರು, ಹೊರಗಡೆ ಬಂದರು, ಇವತ್ತು ರಿಲೀಸ್ ಆಗಿದ್ದಾರೆ, ಬಂದರು. ಇದ್ರ ಜೊತೆಗೆ ನೋಡಿ ಏನಾಗ್ತಾ ಇದೆ ಪ್ರಕರಣ ಏನು, ನಾವು ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಿ, ಇಡೀ ರಾಜ್ಯ ಅಲ್ಲ ದೇಶ ನೋಡ್ತಿದೆ. ಬೇರೆ ಬೇರೆ ನೀವು ನ್ಯಾಷನಲ್ ಚಾನೆಲ್ಸ್ಗಳಲ್ಲಿ ನೋಡಿರಿ ಪ್ರಜ್ವಲ್ ರೇವಣ್ಣದ ವಿಚಾರ ಹೆಂಗೆ ಬರ್ತಾ ಇದೆ ಅಂತ. ಇಷ್ಟು ಹೆಣ್ಣು ಮಕ್ಕಳನ್ನ ಮಾನಹರಣ ಮಾಡೋದು ಒಂದು ಕಡೆ, ಇವನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆ ರೆಕಾರ್ಡೆಲ್ಲ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಉದ್ದೇಶ ಫಸ್ಟು ತೆಗಿಬೇಕು ಒಂದು. ನೀವು ನಾನು ಒಬ್ಬ ಕಾಂಗ್ರೆಸ್ ವಕ್ತಾರನಾಗಿ ಏನು ಹೇಳ್ತೀನಿ ಅಂತಂದರೆ, ಫರ್ದರ್ ಇವನಲ್ಲಿ ಯಾರು ಡ್ರೈವರ್ ಎಲ್ಲೋದ, ಇನ್ನೊಬ್ಬೆಲ್ಲೋದ, ಯಾರು ಹಂಚಿಕೆ ಮಾಡಿದರು ಏನು, ಈಗ ತಾವೇ ತೋರಿಸಿದ್ರ ಹಾಸನ ಒಂದು ನಗರದಲ್ಲಿ ಆ ಜಿಲ್ಲೆಯಲ್ಲಿ ಯಾರು ತನಿಖೆ ಮಾಡಿದರು ಅನ್ನೋದನ್ನು ಹೊರಗೆ ಬರ್ತಾ ಇದೆ. ಯಾರ್ಯಾರು ಹುಡುಗರುಗಳು ಯುವಕರು ಸಿಕ್ಕಾಕೋತಾ ಇದ್ದಾರೆ ಅಂತ ಈಗ ಹೊರಗೆ ಬರ್ತಾ ಇದೆ. ಇಷ್ಟು ದಿನ ಮಾತಾಡದಿದ್ದಂಥ ಪ್ರೀತಮ್ ಗೌಡ್ರು ಮಾತಾಡ್ತಿದ್ದಾರೆ. ಯಾಕೆ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದೇನಂತಂದರೆ ನೋಡಿ, ಪ್ರಕರಣ ಅಕಸ್ಮಾತ್ ಈಗ JDS ಇರ್ಬೋದು, ಬೇರೆ ಈಗ NDA ಅಭ್ಯರ್ಥಿಯವರು ಪ್ರಜ್ವಲ್ ರೇವಣ್ಣವರು, BJP ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆ ವಿಡಿಯೋ ಯಾರೋ ಸುಮ್ಮನೆ ಮಾಡಿದ್ದಾರೆ, ಇದು ಫೇಕು, ಪ್ರಜ್ವಲ್ ರೇವಣ್ಣದಲ್ಲ ಅಂತ ಯಾರಿಗಾರು ಹೇಳೋಂಥ ಧೈರ್ಯ ಇದೆಯಾ? JDSಗಾಗಲಿ ಬೇರೆಯವ್ರಿಗಾಗಲಿ ಧೈರ್ಯ ಇದೆ? ಧೈರ್ಯ ಇಲ್ಲ. ಮೊನ್ನೆ ಕುಮಾರಸ್ವಾಮಿ ಹೇಳ್ತಾರೆ, ಎಲ್ಲ ಸ್ಟೋರಿನೂ ಹೇಳ್ತಾರೆ. ಹೇಳಿ, SIT ಅವ್ರಿಗೆ ಹೇಳಿ, ನನಗೆಲ್ಲ ರೀತಿಯ ಮಾಹಿತಿ ಇದೆ, ನನ್ನನ್ನು ಕರೀರಿ, ನನ್ನನ್ನು ಕರೆದ್ರೆ ನಾನು ಬಂದು ಹೇಳಿ, ನಿಮಗೆಲ್ಲ ಮಾಹಿತಿ ಒದಗಿಸ್ತೀನಿ ಅಂತ ಹೇಳಿ ಎಲ್ಲನೂ ಹೇಳ್ತಾರೆ. ಅದು ಯಾರೋ 5 ಜನ, ಇಲ್ಲಿ ಯಾರೋ 2 ಹಿಡಿದ್ರು, ಏನೋ ಆಗುತ್ತೆ, ನಾಳೆ ಏನೋ ಆಗ್ಬಿಡುತ್ತೆ, ಎಲ್ಲನೂ ಹೇಳ್ತಿದ್ದಾರೆ. ಮತ್ತು ನೀವು ತಾವೊಂದು ಗಮನ ಹರಿಸಿದ್ರ, ತಾವು ಪಾಯಿಂಟ್ಔಟ್ ಮಾಡಿದ್ರಿ. ಇವತ್ತಿನ ಮಧ್ಯಾಹ್ನದ ಒಂದು ಸ್ಟೇಟ್ಮೆಂಟ್ ಏನಿದೆ, ಇವಾಗ ಸಂಭ್ರಮಾಚರಣೆ ಮಾಡಬಾರ್ದು, ಮುಂದಿನ ದಿನದಲ್ಲಿ ಮಾಡಬೇಕು ಅಂತಂದರೆ ಉದ್ದೇಶ ಅರ್ಥ ಆಗುತ್ತೆ. ಯಾರು ತಪ್ಪು ಮಾಡಿದ್ದಾರೆ, ಯಾರಿಗೆ ಶಿಕ್ಷೆ ಆಗುತ್ತೆ, ಯಾರಿಗೆ ಶಿಕ್ಷೆ ಆದಾಗ ನೀವು ಸಂಭ್ರಮಾಚರಣೆ ಮಾಡೋಕೆ ಹೊಟ್ಟಿದ್ದೀರಾ? ಅಷ್ಟು ಜ್ಞಾನ ಇಲ್ವಾ ನಮಗೆ ಜನಗಳಿಗೆ? ಖಂಡಿತ. ಮುಖ್ಯವಾಗಿ ಇಲ್ಲಿ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಬೆಳೆದಿರುವಂತಹ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಕೇಳೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಖುದ್ದು ಕುಮಾರಸ್ವಾಮಿ ಅವರೇ ಕೇಳ್ತಾರೆ ಅಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಬರುವುದು ಯಾವಾಗ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಪ್ರಜ್ವಲ್ ವಿಚಾರದಲ್ಲಿ ಯಾರಿಗೇನು ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿ ನಿಮಗೆ ತೋರಿಸ್ತೀನಿ. HD ರೇವಣ್ಣ ಜೈಲಿಂದ ರಿಲೀಸ್ ಆಗಾಯಿತು. ಇದೀಗ ಪ್ರಜ್ವಲ್ ಎಲ್ಲಿದ್ದಾನನ್ನೋದೇ ಸಸ್ಪೆನ್ಸ್. ಫಾರಿನ್ಗೆ ಹೋಗಿ 17 ದಿನಗಳಾದರೂ ಪ್ರಜ್ವಲ್ ಸುಳಿವಿಲ್ಲ. ಕುಟುಂಬಸ್ಥರು ಸ್ನೇಹಿತರ ಸಂಪರ್ಕದಲ್ಲೂ ಇಲ್ವಂತೆ ಪ್ರಜ್ವಲ್. ಈಗಾಗಲೇ ಲುಕ್ಔಟ್ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರೋ SIT 196 ದೇಶಗಳಲ್ಲಿ ಪ್ರಜ್ವಲ್ಗಾಗಿ ಶೋಧ ಕಾರ್ಯ ಮಾಡುತ್ತಿದೆ. ಅನಿವಾರ್ಯವಾಗಿ ಇದೀಗ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ SIT ಸಿದ್ಧತೆ ನಡೆಸಿದೆ. ಏಳು ದಿನಗಳ ಬಳಿಕ ವಿಚಾರಣೆಗೆ ಹಾಜರಾಗುವುದಾಗಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೇ ಲಾಸ್ಟ್. ಅಲ್ಲಿಂದೀಚೆಗೆ ಯಾವ ಅಪ್ಡೇಟ್ಸ್ ಕೂಡ ಇಲ್ಲ. ಯಾವ ದೇಶದಲ್ಲಿದ್ದಾರೆ ಅನ್ನೋ ಸುಳಿವೂ ಇಲ್ಲ. ಹಾಗಾಗಿ ನ್ಯಾಯಾಲಯದಿಂದ ಅನುಮತಿ ಪಡೆದು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲು SIT ತಯಾರಿ ನಡೆಸಿದೆ. CBI ತನಿಖೆ ಇಲ್ಲ, ನಾವೇ ತನಿಖೆ ಮಾಡ್ತೀವಿ ಅನ್ನೋದು ಗೃಹ ಸಚಿವರ ಸ್ಪಷ್ಟನೆ. ಆದರೂ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ದೂರುತ್ತೀರಿ? ಕೇಂದ್ರ ಸರ್ಕಾರದ ಸಹಕಾರ ಪಡೆದೇ ಅರೆಸ್ಟ್ ಮಾಡಿ ಅನ್ನೋದು ಕುಮಾರಸ್ವಾಮಿ ಸವಾಲು. ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ, ಇಲ್ಲಿ
ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ. ಅದಕ್ಕೆ ನಾನು ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ ಇರ್ಬೋದು. ಅವನು ನನ್ನ ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ. ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ, ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಬರ್ತಾ ಇರ್ತದೆ, ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತೇಳಿ. ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂಥದ್ದು ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು, ಬ್ಲೂ ಕಾರ್ನರು ಹೇಳ್ಕೊಂಡವ್ರೆ. ಮತ್ತು ಮೊನ್ನೆ ನಮ್ಮ ನಿಮ್ಮ ಗೃಹ ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅಂದರೆ ಅರ್ಥ ಏನಿದೆ ಅಲ್ಲಿಗೆ? ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ. ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದ್ರು ಹೋಗಿ, ನೀವು ಮಂತ್ರಿಗಳು, ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ, ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತಗೊಂಡು ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತೀನಿ. ಈ ಮಧ್ಯೆ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ತೀವ್ರಗೊಳಿಸಿದೆ. ಪೆನ್ಡ್ರೈವ್ ಪ್ರಕರಣ ಬಿಜೆಪಿ ನಾಯಕರ ಕೊರಳಿಗೂ ಸುತ್ತಿಕೊಳ್ಳುತ್ತಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನ ಜಾಲಾಡುತ್ತಿದೆ ಎಸ್ಐಟಿ ಟೀಮ್. ಪ್ರೀತಂ ಗೌಡ ಆಪ್ತರಾದ ಶರತ್, ಕಿರಣ್ ಎಂಬುವರ ವ್ಯವಹಾರ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದೆ. ಪ್ರೀತಂ ಗೌಡ ಬೆಂಬಲಿಗ ಶರತ್ ಒಡೆತನದ ಕ್ವಾಲಿಟಿ ಬಾರ್ ಮತ್ತು ಲಾಡ್ಜ್ ಮೇಲೆ ದಾಳಿ ನಡೆದಿದೆ. ಮತ್ತೋರ್ವ ಆಪ್ತ ಕಿರಣ್ ಮಾಲೀಕತ್ವದ ಕೃಷ್ಣ ಹೋಟೆಲ್ನಲ್ಲೂ ಪರಿಶೀಲನೆ ನಡೆದಿದೆ. ಇದೇ ವೇಳೆ ದೇವರಾಜೇಗೌಡ ಮನೆ, ಕಚೇರಿ ಮೇಲೂ ಎಸ್ಐಟಿ ದಾಳಿ ಮಾಡಿದೆ. ಹಾಸನದ ರವೀಂದ್ರ ನಗರದಲ್ಲಿರೋ ದೇವರಾಜೇಗೌಡ ನಿವಾಸ ಸೇರಿ ಒಟ್ಟು 5 ಕಡೆ ದಾಳಿ ಮಾಡಿದೆ ಎಸ್ಐಟಿ ಟೀಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಲಿಂಗೇಶ್ ಅವರು ಇದ್ದಾರೆ, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್ ಅವರೇ, ಇಲ್ಲಿ ನೀವು ಅವಾಗಲೇ ಹೇಳ್ತಾ ಇದ್ರಿ, ಈ ಪ್ರಮುಖ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಜವಾಬ್ದಾರಿ ಇವೆಲ್ಲವೂ ಕೂಡ ಹೌದು, ಸರ್ಕಾರದ ಜವಾಬ್ದಾರಿ ಒಂದು ಭಾಗ. ಆದರೆ ಹಾಗಾದ್ರೆ ಯಾರ ಸಂಪರ್ಕದಲ್ಲೂ ಕೂಡ ಈತ ಇಲ್ವೇ ಇಲ್ವಾ ಈಗ? ಖಂಡಿತ ಸರ್, ಯಾರ ಸಂಪರ್ಕದಲ್ಲಿ ಅವ್ರಿಲ್ಲ. ಅವ್ರು ಹೋಗಿರೋದು ನಿಜ, ಅದರಲ್ಲಿ ನಾ ಎರಡು ಮಾತಿಲ್ಲ. ಎಸ್ಐಟಿ ತನಿಖೆ ಆಗ್ಲಿ, ಆರೋಪಿ ಯಾರು ಮತ್ತೊಂದು ಆಗ್ಲಿ ಅಂತ ನಾವೇ ಸಹ ವಿಶ್ವಾಸ ವ್ಯಕ್ತಪಡಿಸಿ ಎಸ್ಐಟಿ ಆಗ್ಲಿ ಅಂತ ಸಂದರ್ಭದಲ್ಲಿ ನಾವ್ ಹೇಳಿದ್ದುಂಟು. ಎಸ್ಐಟಿ ತನ್ನ ಜವಾಬ್ದಾರಿನ ಮರೆತು ರಾಜಕೀಯಕ್ಕೋಸ್ಕರ ಬೇರೆ ಬೇರೆ ಆಂಗಲ್ ಅಲ್ಲಿ ಹೋದ್ರಲ್ಲ, ಅದಕ್ಕೆ ಬೇಸರ ಇದೆ ಸರ್. ನಮ್ಗೆಲ್ಲ ಗೊತ್ತಿದೆ ಸರ್. ಹೌದು, ಇವತ್ತ ಪ್ರೀತಮ್ ಗೌಡ ಶಿಷ್ಯರ್ನ ಕರ್ಕೊಂಬಂದು ಎನ್ಕ್ವೈರಿ ಮತ್ತೊಂದು ಮಾಡ್ತಾ ಇದಾರೆ, ಅದು ಅವ್ರ ಪಾರ್ಟ್ ಆಫ್ ಇಟ್ ಸರ್. ಆದ್ರೆ ನವೀನ್ ಗೌಡ ಕಾಂಗ್ರೆಸ್ ಲೀಡ್ರು, ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಕಾರ್ತಿಕ್ ಅದಕ್ಕೆ ಸಂಬಂಧಪಟ್ಟ ಅದನ್ನ ಕದ್ದಂತವನು ಪೆನ್ ಡ್ರೈವ್ ನಲ್ಲಿ ಹಾಕೊಂಡು ಅಪ್ಲೋಡ್ ಮಾಡ್ಕೊಂಡು ಮತ್ತೊಬ್ಬನು, ಅವನ್ ಯಾಕೆ ಇಲ್ಲಿವರೆಗೆ ಬರ್ಲಿಲ್ಲ? ಅವ್ರು ಯಾರು ಆಶಾ ಇದಾರೆ, ಯಾರು ಕೃಪಾಪೋಷಿತವಾಗಿ ಅವನು ನಾಟಕ ಆಡ್ತಾ ಇದ್ದಾನೆ? ಅದ್ರ ಜೊತೆಗೆ ದೇವರಾಜೇಗೌಡರು ಈಗಾಗಲೇ ಇನ್ನೂ ಅನೇಕ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ತೆರೆದಿಡ್ತೀನಿ ಅಂದ್ಕೊಳ್ಳೇನೆ ದೇವರಾಜೇಗೌಡರನ್ನ ಬೇರೆ ಬೇರೆ ಕೇಸಲ್ಲಿ ಈ ಹಳೆ ಕೇಸು ಮತ್ತೊಂದು ಅನ್ಕೊಂಡು ಅರೆಸ್ಟ್ ಮಾಡಿ ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಏನ್ ತೋರಿಸುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಸ್ಟೇಟ್ ಇರ್ತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದೆಯಾ? ನ್ಯಾಯನ ಹುಡುಕ್ತಕ್ಕಂಥ ಕೆಲಸ, ಸಂತ್ರಸ್ತ ಮಹಿಳೆಯರನ್ನ ಅವರಿಗೆ ನ್ಯಾಯ ದೋಷ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರಲ್ಲಿ ಅನುಮಾನ ಹುಡ್ತಕ್ಕಂಥ ಕೆಲಸ ಇದೆ. ಲಿಂಗೇಶ್ವರ, ಈಗ ಇದರ ನಡುವೆನೆ ಈಗ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಹೇಳ್ತಾರೆ, ನನ್ನ ಹತ್ರನೂ ಕೂಡ ಪೆನ್ ಡ್ರೈವ್ ಇದೆ. ಈ ಹಿಂದೆಯೂ ಕೂಡ ಒಂದು ಪೆನ್ ಡ್ರೈವ್ ತೋರಿಸಿದ್ರು ಅವರು, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಇದರಲ್ಲಿ ಭ್ರಷ್ಟಾಚಾರದ, ಈ ಸರ್ಕಾರದ ಭ್ರಷ್ಟಾಚಾರದ ವಿಚಾರಗಳು ಈ ಪೆನ್ ಡ್ರೈವ್ ನಲ್ಲಿದ್ದಾವೆ ಅನ್ನುವಂಥ ಮಾತನ್ನ ಹಿಂದೆಯೂ ಕೂಡ ಇವತ್ತು ಮತ್ತೆ ಹೇಳ್ತಾರೆ, ಅದನ್ನ ಕಾಲ ಬಂದಾಗ ಬಿಡುಗಡೆ ಮಾಡ್ತಾರೆ. ಅಲ್ಲ, ಇಂಥ ಸಾಕ್ಷಿಗಳನ್ನು ಇಟ್ಟುಕೊಂಡು ಓಡಾಡ್ಕೊಂತಿರುವಂಥದ್ದು ಯಾಕೆ ಅಂತ? ಕುಮಾರಸ್ವಾಮಿ ಅವರು ಲೈಂಗಿಕ ಹಗರಣದ ಪೆನ್ ಡ್ರೈವ್ ಅಂತ ಹೇಳಿಲ್ಲ, ಹೇಳಿಲ್ಲ, ಭ್ರಷ್ಟಾಚಾರದ, ಅದರಲ್ಲೂ ವಿಶೇಷವಾಗಿ ಟ್ರಾನ್ಸ್ಫರ್ ಸಂಬಂಧಪಟ್ಟಂಗೆ ನನ್ನ ಹತ್ರ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಇದೆ. ನನಗೆ ಕನ್ಫರ್ಮ್ ಸರ್ಕಾರ ಯಾರೇ ಆಗ್ಲಿ ಅದನ್ನ ನಾನು ಜವಾಬ್ದಾರಿ ತೆಗೆದುಕೊಂಡು ನ್ಯಾಯ ಒದಗಿಸ್ತೀನಿ ಅಂತ ಮುಂದೆ ಬಂದ್ರೆ ಖಂಡಿತ ಬಿಡುಗಡೆ ಮಾಡ್ತೀನಿ ಅಂತ ಹಿಂದೇನು ಹೇಳಿದ್ದಾರೆ. ಇದಕ್ಕೂ ಈಗಲೂ ಸಹ ಅದಕ್ಕೆ ಬದ್ಧವಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ದಯಮಾಡಿ ಏನೇನು ಇದಿದೆ ಹುಡುಕ್ಬೇಕು ಅಂತಂದ್ರೆ ಆ ಪೆನ್ ಡ್ರೈವ್ ನ ರಿಲೀಸ್ ಮಾಡ್ತಕ್ಕಂಥ ಕೆಲಸ ಕುಮಾರಣ್ಣವರು ಮಾಡಬೇಕು. ಅದಕ್ಕೆ ಆತ್ಮವಿಶ್ವಾಸನ ಮಾನ್ಯ ಮುಖ್ಯಮಂತ್ರಿಗಳು ಸಹ ಜವಾಬ್ದಾರಿ ತೆಗೆದುಕೊಂಡು ಅವರು ಮತ್ತೊಬ್ಬರ ತೆಗೆದುಕೊಂಡು ಯಾರೇ ತಪ್ಪಿತಸ್ಥರು ನಾವು ಶಿಕ್ಷೆ ಕೊಡ್ತೀವಿ ಅಂತ ಒಂದು ಮುಂದೆ ಬಂದ್ರೆ ಖಂಡಿತ ಅದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗುತ್ತೆ. ಇದು ಒಂಥರ ಹುಲಿ ಬಂತು ಹುಲಿ ಅನ್ನೋ ಥರದಲ್ಲಿ ಬರುತ್ತೆ ನಾನು ಬಿಡ್ತೀನಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ರಾಜಕೀಯದಲ್ಲಿ ಇಂಥದಕ್ಕೆ ಅರ್ಥ ಇದೆಯಾ ಅಂತ ಲಿಂಗೇಶ್ ಅವರು? ಯಾಕಂದರೆ ರಾಜಕೀಯದಲ್ಲಿ ಈ ರೀತಿಯಾದಂಥ ಹೇಳಿಕೆ ಈಗ ಯಾಕೆ ಹಾಗಾದರೆ ಕಾಂಗ್ರೆಸ್ ಅವರು ಮತ್ತೊಂದು ಕಡೆ ಹೇಳ್ತಾರೆ ಅದು ಕೇವಲ ಅದು ಹಿಟ್ ಆ್ಯಂಡ್ ರನ್ನು ಅನ್ನೋ ಹೇಳ್ತಾನೆ ಹೋಗ್ತಾರೆ. ಅಂದರೆ ಎಷ್ಟು ದಿವಸ ಇದೇ ರೀತಿಯಾಗಿ ಹಾಗಾದರೆ ಹೇಳ್ಕೊಂಡಿರುವಂಥದ್ದು ಅಂತೇಳಿ? ಯಾವುದೇ ವಿಚಾರವಾಗ್ಲಿ ಸರ್,
ಹೊರ ತರ್ತಕ್ಕಂಥ ಕೆಲಸ ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ 3, ಅದ್ರ ಜೊತೆಗೆ ಪತ್ರಿಕಾ ರಂಗ, ಮಾಧ್ಯಮರು ಎಲ್ಲರೂ ಸಹ ಒಟ್ಟಿ ಮಾಡ್ತಾರೆ. ಎಲ್ಲ ಜವಾಬ್ದಾರಿ ಇದೆ ಸರ್. ಒಬ್ಬ ನಾಗರಿಕ ಆದಂತವನು ಯಾವುದೇ ಅನ್ಯಾಯ ಆದಂತ ಸಂದರ್ಭದಲ್ಲಿ ಅದನ್ನ ಬೆಳಕಿಗೆ ತರ್ತಕ್ಕಂಥ ಕೆಲಸ ಖಂಡಿತಲೂ ಮಾಡಬೇಕು ಸರ್. ಅದನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದೋ ಒಂದು ತನಿಖೆ ಮೂಲಕ ಅಲ್ಲಿ ನಾನು ಬಿಡುಗಡೆ ಮಾಡಿದಂತ ಸಂದರ್ಭ ಇದ್ದಂತ ಸಂದರ್ಭದಲ್ಲಿ ಅದನ್ನ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡಬಾರ್ದು. ಅವ್ರಿಗೆ ಆತ್ಮವಿಶ್ವಾಸ, ತನಿಖೆ ಖಂಡಿತಲೂ ಸಹ ಇದ್ರ ಬಗ್ಗೆ ಪೂರ್ವಕವಾಗಿ ಮಾಡೇ ಮಾಡ್ತಾರೆ. ನ್ಯಾಯ ಒದಗುತ್ತೆ ಅಂತ ಸಂದರ್ಭದಲ್ಲಿ ಖಂಡಿತಲೂ ಸಹ ಅದು ಭದ್ರಾಗಿ ಅವರು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಓಕೆ ಲಿಂಗೇಶ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಆದರೆ ಮೋಹನ್ ವಿಶ್ವ ಅವರೇ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತರುವಂತಹ ಕೆಲಸ ಒಂದು ಕಡೆ ಆಗಿಲ್ಲ, ಇನ್ನೊಂದು ಕಡೆಯಲ್ಲಿ ಇಲ್ಲಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರಂತವ್ರು ನಮ್ಮ ಬಳಿಯೂ ಒಂದು ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ. ಯಾಕೆ ಇವೆಲ್ಲವೂ ಕೂಡ ಸುಮ್ಮನೆ ಜನರ ಎದುರುಗಡೆ ಇವುಗಳನ್ನು ತೋರಿಸ್ಕೊಂಡು ಹೇಳ್ಕೊಂಡಿರೋದಕ್ಕಷ್ಟೇ, ನಿಮ್ಮದು ಇದೆ ಅಂತ ಹೇಳ್ತಾ ಇದ್ರೆ ಸಾಕಾಗುತ್ತೆ? ಅಲ್ಲ ಹರಿಪ್ರಸಾದ್, ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರೋದು ಎಷ್ಟು ತಪ್ಪೋ ಅದಕ್ಕಿಂತ ದೊಡ್ಡ ತಪ್ಪು ಆ ಹೆಣ್ಣು ಮಕ್ಕಳನ್ನ ಮಾನ ಮರ್ಯಾದೆ ಹರಾಜಾಕಿ ಪೆಂಡ್ರೈವ್ಗಳನ್ನ ರೆಡಿ ಮಾಡಿಸಿ ರಸ್ತೆಗಳಿಗೆ ಹಂಚಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಕಳಿಸಿದ್ದು ಯಾರೋ ಇದೇ ಕಾಂಗ್ರೆಸ್ ಪಕ್ಷದವರು ಕಾರ್ಯಕರ್ತರು. ಅವ್ರ ಹೆಸರು ಅವತ್ತಿಂದನೂ ಬರ್ತಾ ಇದೆ. ಅವ್ರನ್ನ ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ? ಇದರಿಂದನೇ ನಮ್ಗೆ SIT ಮೇಲೆ ಅನುಮಾನ ಬರ್ತಾ ಇರೋದು. ನಾನು ಆಗ್ಲೂ ಅದೇ ಹೇಳ್ತಾ ಇದ್ದೀನಿ. ನಾನು ಎಲ್ಲಿ ಆ ನವೀನ್ ಗೌಡನ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಆಮೇಲೆ ತಿರ್ಗಾ DK ಶಿವಕುಮಾರ್ ವಿಷಯಕ್ಕೆ ಬಂದಾಗ ಅವ್ರಿಗೆ ಇತಿಹಾಸನೇ ಇದೆ. ಈ ಹಿಂದೇನೂ ಅಷ್ಟೇ ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಅಷ್ಟೇ ಅವ್ರ ಹೆಸರೇ ಕೇಳಿ ಬಂದಿದ್ದು. ನಾ ಹೇಳೋದಲ್ಲ, ಹೆಣ್ಮಗಳು ತಂದೆ ತಾಯಿನೇ ಸ್ವತಃ ಹೇಳಿದ್ರು, ನನ್ನ ಮಗಳನ್ನ ಅವ್ರ ಫ್ರೆಂಡ್ಸ್ನ ಗೋವಾದಲ್ಲಿ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಇವರೇ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅವಾಗಲೂ ಆ ಕೇಸ್ ಹಂಗೆ ಹೊಟ್ಟೋಯ್ತು. ಅದಾದ್ಮೇಲೆ ಏನು ಮುಂದಕ್ಕೆ ಹೋಗಲೇ ಇಲ್ಲ. ಯಾರ ಹೆಣ್ಮಗಳು ಮಾನ ಮರ್ಯಾದೆ ಹರಾಜು ಹಾಕೋದ್ರೆ ಯಾರ ಹೆಸರು ಬಂತು ಅವತ್ತು ಅವ್ರ ತಲೆದಂಡ ಆಗಲೇ ಇಲ್ಲ. ಅವಾಗ ಕೇಳ್ಬಂದು ಇದೇ DK ಶಿವಕುಮಾರ್ ಹೆಸರು, ಇವಾಗ ಕೇಳ್ಬರ್ತಾರೆ ಇದೇ DK ಶಿವಕುಮಾರ್ ಹೆಸರು. ಅವಾಗ್ಲೂ ಅಷ್ಟೇ ಕಲ್ಲಳ್ಳಿ, ಅವಾಗೂ ಅಷ್ಟೇ ರಾಜ್ಯದಲ್ಲಿ ಇವ್ರದೇ ಒಂದ್ ನಿಮಿಷ ರೀ, ಕನಕ್ಪುರದಲ್ಲಿ ಇವ್ರದೇ ಕಲ್ಲಳ್ಳಿ ಮಧು ಅಂದ್ಬಿಟ್ಟು ಇದೆ DK ಶಿವಕುಮಾರ್ ಆಪ್ತ, ಅವ್ರ ಹೆಸರು ಕೇಳ್ಬಂತು. ಅವ್ರ CD ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇವತ್ತು ಅಷ್ಟಿದೆ ಜಮೀರ್ ಅಹಮದ್ ಖಾನ್ ಆಪ್ತ ನವೀನ್ ಗೌಡ, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ತಿರ್ಗಾ ಹಾಸನದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅವ್ರನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಅವ್ರನ್ನ ಯಾಕೆ ತನಿಖೆಗೆ ಒಳಪಡಿಸಿಲ್ಲ ನೀವು? ಅಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ನಿಜವಾಗ್ಲೂ ಇವ್ರಿಗೆ ನ್ಯಾಯ ಕೊಡಿಸುವಂತದ್ದು ಏನಾದ್ರು ಇದ್ದಿದ್ರೆ ಇವ್ರು ಅವ್ರನ್ನೂ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಯಾರ್ಯಾರ ಹೆಣ್ಣು ಮಕ್ಕಳನ್ನ ಮಾನ ಮರ್ಯಾದಿನ ಎಲ್ಲಾರ ಮನೆಗಳಲ್ಲೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಬರೋಂಗ್ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು. ನೀವು ರಕ್ಷಣೆ ಮಾಡ್ತಾ ಕೂತ್ಕೊಂಡಿದ್ದೀರಿ. ನೋಡಿ, ಕುಮಾರಸ್ವಾಮಿ ಅವರು ಒಂದು ಮಾತ್ರ ಹೇಳಿದ್ರೆ, ತಿಮಿಂಗಿಲ ದೊಡ್ಡ ತಿಮಿಂಗಿಲವನ್ನ ಹಿಡಿಬೇಕು. ಕುಮಾರಸ್ವಾಮಿ ಅವ್ರ ಮಾತ್ರ ನೀವು ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ. ದಿನಕ್ಕೊಂದೊಂದು ಹೇಳ್ತಿರ್ತಾರೆ, ಅದು ಬೇರೆ ವಿಚಾರ. ಈಗ ಪೆನ್ ಡ್ರೈವ್ ಕತೆ ಹೇಳ್ತಾರಲ್ಲ ಅದೇ ತರ ಅದು ಕತೆ ಹೇಳ್ತಿರ್ತಾರೆ. ಆದ್ರೆ ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ, ನೀವು ನಮ್ಮ ತಂದೆ ಮತ್ತೆ ನಮ್ಮ ಹೆಸರನ್ನ ಈ ವಿಚಾರವಾಗಿ ಬಳಸಬೇಡಿ ಅಂತ ನೀವು ಸ್ಟೇ ತಂದವರು. ಯಾಕೆ ನೀವು ಪದೇ ಪದೇ ಮಾತಾಡ್ತೀರಾ ಮಾಧ್ಯಮಗಳ ಮುಂದೆ? ನಿಮಗೆ ಸಂಬಂಧ ಇಲ್ಲ ತಾನೆ, ನೀವ್ಯಾಕೆ ಮಾತಾಡ್ತೀರಾ? ಆಯ್ತು, ರಾಜಕೀಯ ಬೆರೆಸಿದರೆ ರಾಜಕೀಯ ನಡೀತಿದೆ ಅಂತ ಹೇಳ್ತಾರಲ್ಲ. DK ಶಿವಕುಮಾರ್ ಅವ್ರಿಗೂ ಹಾಸನಕ್ಕೂ ರೇವಣ್ಣಗೂ ಏನಿದೆ? ಏನು ರಾಜಕೀಯ ಇದೆ ನೋಡಿ. DK ಶಿವಕುಮಾರ್ ಅವರು ಈ ರಾಜ್ಯದ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು. ಈ ರಾಜ್ಯದ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಜವಾಬ್ದಾರಿ ಇದೆ ನೋಡಿ. ಒಂದು ಸ್ಟೇಟ್ ಲೆವೆಲ್ ವಿಚಾರನೋ ಒಂದು ರಾಷ್ಟ್ರೀಯ ವಿಚಾರನೋ ಬಂದಾಗ ಅವ್ರ ಹೆಸರು ಪ್ರಸ್ತಾಪ ಆದರೆ ಅದಕ್ಕೊಂದು ಬೆಲೆ ಇದೆ. ಏನು ಯಾರೋ ಮಾಡಿ ತನ್ನ ಮಗ ಮಾಡಿರುವಂಥ ತಪ್ಪಿಗೆ ರಾಜಕೀಯ ಮಾಡ್ತಿದ್ದಾರೆ ಅಂತಂದರೆ ಯಾರಕ್ಕೆ ರಾಜಕೀಯ ಮಾಡ್ತಾರೆ? ನೀವು ಯಾರು ಹೇಳಿದ್ರಾ? ನೀವು ವಿಡಿಯೋ ಮಾಡಿಕೊಂಡು ನೀವು ಇಂಥ ಪ್ರಕರಣಗಳು ಮಾಡಿ ಅಂತ? ಒಂದೇನು ಹೇಳ್ತೀನಿ ನೋಡಿ, ಮಾನ್ಯ BJP ವಕ್ತಾರರು ಮಾತಾಡ್ತಿದ್ದಾರೆ. ನಿಮ್ಮ BJP ಬೆಂಬಲಿತ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬರೀ JDSನವ್ರದ್ದು ಜವಾಬ್ದಾರಿ ಅಲ್ಲ. ಈ ಚುನಾವಣೆಯಲ್ಲಿ ತಮ್ಮ ಕಾರ್ಯಕರ್ತರು ಕೂಡ ತಮ್ಮ ಮತದಾರರು ಕೂಡ ಮತ ಹಾಕಿದರೆ ನೀವು ಉತ್ತರ ಕೊಡಬೇಕಾಗುತ್ತೆ, ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಒಂದು ಕಡೆ. ಆದರೆ ನನ್ನ ಒಂದೇನೆಂದರೆ, ನೀವು ಪ್ರಚಾರ ಮಾಡಿದವರು ಯಾರು? ಪ್ರಚಾರ ಮಾಡಿದವ್ರನ್ನ SIT ಅವರು ಹಿಡಿದಾಕ್ತಿದ್ದಾರೆ. ಯಾರಾದರೂ ಆಗಿರಲಿ. ನೀವು ಕಾಂಗ್ರೆಸ್ಸರು ಎಲ್ಲಿದೆ? ಕಾಂಗ್ರೆಸ್ನವರು ಪ್ರೀತಮ್ ಗೌಡ್ರನ್ನ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಇವತ್ತೆಲ್ಲ ಸಿಕ್ತಿರೋಂಥ ಹುಡುಗರುಗಳು. ಆದರೆ ನೀವು ಹಾಗಾದರೆ ಮಾಡಿರೋದು ತಪ್ಪಲ್ಲ ಅಂತ ಒಪ್ಕೋತೀರಾ? ಪ್ರಜ್ವಲ್ ರೇವಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ಒಪ್ಕೋತೀರಾ ನೀವು? ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವಂಥ ಕಾರ್ಯ ಏನು ಮಾಡಿದ್ದಾರೆ ಹೇಳಿ ಇಷ್ಟು ದಿವಸದಲ್ಲಿ? BJP ಇರ್ಬೋದು, JDSನವ್ರು ಇರ್ಬೋದು. ತಿಮಿಂಗಿಲ ಇಲ್ವಾ ಇಲ್ಲಿ? ಯಾವ ತಿಮಿಂಗಿಲ್ಲ ಸರ್. ನೀವು ಏನಾಗುತ್ತೆ, ಏನು ವಿಚಾರ ಇಲ್ಲದೆ ಇದ್ದಾಗ ಅವ್ರ ಹೆಸರನ್ನ ತಗೊಳ್ದಲೇ ಹೋದರೆ ಮೊನ್ನೆ ಹೇಳಿದ್ದಾರೆ ಅವ್ರಿಗೆ ಸಮಾಧಾನ ಆಗಲ್ಲ ಅಂತ. ತಗೊಳ್ಳಿ, ನಮಗೇನು ಅದರ ಅಭ್ಯಂತರ ಇಲ್ಲ. ಆದರೆ ಸತ್ಯತೆ ನೋಡಿ, ಲಾಸ್ಟ್ ಟೈಮ್ ವಿಚಾರ ಬಂದಾಗ ಇವ್ರು ಹೇಳಿದ್ರು, ಈಗ BJP ಸರ್ಕಾರ ಇತ್ತು, BJP ಸರ್ಕಾರದ SIT ರಚನೆ ಆಯಿತು. ಯಾರು ತನಿಖೆ ಮಾಡಿದ್ದು? ಇದೇ ಅಧಿಕಾರಿಗಳು ತನಿಖೆ ಮಾಡಿದ್ರಲ್ಲ. ಅದಕ್ಕೆ ಏನು ಬೇಕೋ ಅವರು ವರದಿ ಕೊಟ್ರಲ್ಲ, ಅವತ್ತು ಒಪ್ಕೊಂಡ್ರಿ ನೀವು. ಇವತ್ತು ಬೇರೆ ಥರ ಹೇಳ್ತಾರೆ, ನಾವು ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದರೆ ಇನ್ವಾಲ್ವ್ ಆಗಲ್ಲ. ಇದು ಇನ್ವಾಲ್ವ್ ಆಗುವಂಥ ಪ್ರಕರಣವೂ ಅಲ್ಲ. ಈ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಥ ಹಲವಾರು ಹೆಣ್ಣು ಮಕ್ಕಳ ಭವಿಷ್ಯ ನಿರ್ಧಾರ ಆಗುತ್ತೆ ಈ ವಿಚಾರದಲ್ಲಿ. ಒಂದು,
ಯಾವತ್ತಾದರೂ ಇಷ್ಟು ದಿನದಲ್ಲಿ ಸಂಭ್ರಮಾಚರಣೆ ಮಾಡಬೇಡಿ ಅಂತ ಹೇಳ್ತಾರೆ, ಸಂಭ್ರಮಾಚರಣೆ ಮಾಡೋದಕ್ಕೆ ಬರ್ತಾರೆ JDSನ ಕಾರ್ಯಕರ್ತರು. ಅದೇ ಅವ್ರ ಜಿಲ್ಲೆನಲ್ಲಿ ಅವಮಾನ ಆಗಿರುವಂಥ ಹೆಣ್ಮಕ್ಳಿಗೆ ಧೈರ್ಯ ತುಂಬ ಮಾತು ಒಬ್ಬರು ಆಡಿಲ್ಲ. ಓಕೆ 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 ಆದರೆ ಮೌನೇಶ್ವರ, ಇದು ಈಗ ಬಿಜೆಪಿ ಅವರು ಕೂಡ ಸುತ್ತಿ ಕೊಡ್ತಿದೆ. ನೋಡಿ, ಕಾಂಗ್ರೆಸ್ನವರು ತಪ್ಪು ಮಾಹಿತಿ ಕೊಡಬಾರ್ದು. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪ್ರಧಾನಮಂತ್ರಿಗಳ ಆದಿಯಾಗಿ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರ ಆದಿಯಾಗಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ತಪ್ಪೇ ಶಿಕ್ಷೆ ಆಗ್ಲೇಬೇಕು, ತನಿಖೆ ಆಗ್ಲೇಬೇಕು ಅಂತ ಹೇಳಿ ಪ್ರೊಟೆಕ್ಟ್ ಮಾಡೋ ಇದು ಪ್ರಮೇಯನೇ ಬರಲ್ಲ. ಅದು ಕೇಳಿಸ್ಕೊಳ್ಳಿ ಆಯ್ತಲ್ಲ, ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆ ವಿಚಾರದಲ್ಲಿ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ನಾವೇನು ನಾವೇನು ಅದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಅದು ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅಟ್ ದ ಸೇಮ್ ಟೈಮ್ ಅದೇ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಇಡೀ ಮನೆಗೆ ಹರಾಜ್ ಹಾಕಿದ್ರಲ್ಲ, ಅದರಿಂದ ಇರುವಂತ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಹೇಳ್ತಿರೋದು ಓಪನ್ ಆಗಿ ಒಂದು ಫೇಸ್ಬುಕ್ ಪೋಸ್ಟ್ ಹೌದು, ಬಿಜೆಪಿ ಕಾರ್ಯಕರ್ತರನ್ನ ಇವತ್ತು ನೀವು ಅರೆಸ್ಟ್ ಮಾಡಿದೀರಾ ಅಂತಂದ್ರೆ ಅವತ್ತಿಂದ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರು ಕೇಳಿ ಬರ್ತಿಲ್ಲ. ನವೀನ್ ಗೌಡ ಎಲ್ಲದ ಅವನು ಫೇಸ್ಬುಕ್ ಅಲ್ಲಿ ಓಪನ್ ಆಗಿ ಹಾಕೊಂಡಿದ್ದ ಅವನು. ಯಾಕೆ ಅರೆಸ್ಟ್ ಮಾಡಿಲ್ಲ ನವೀನ್ ಗೌಡನ? ಓಪನ್ ಆಗಿ ಫೇಸ್ಬುಕ್ ಅಲ್ಲಿ ಹಾಕ್ತಾನ ಅವನು. 21ನೇ ತಾರೀಕು ನಾಳೆ ಬೆಳಗ್ಗೆ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 21ನೇ ತಾರೀಕೆ ಗೊತ್ತಿತ್ತು. ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ 24ನೇ ತಾರೀಕು ದೇಶ ಬಿಟ್ಟು ಹೋಗಿರೋದು. ನವೀನ್ ಗೌಡ ನಿಮ್ಮ ಪಕ್ಷದ ಕಾರ್ಯಕರ್ತ ಒಪ್ಕೊಳ್ತೀರಾ? ಫೇಸ್ಬುಕ್ ಹಾಕೊಂಡಿರುವಂತದ್ದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅನ್ನುವಂಥದ್ದೆಲ್ಲ ಹಾಕೊಂಡಿರುವಂತದ್ದು ಅವರವರ ಸ್ವಂತದ್ದು, ಯಾರು ಹ್ಯಾಂಡಲ್ ಮಾಡಕ್ಕಾಗಲ್ಲ. ಆದ್ರೆ ಅವನೇನ್ ನಮ್ಮ ಕಾಂಗ್ರೆಸ್ ಪಕ್ಷ ಸಕ್ರಿಯ ಕಾರ್ಯಕರ್ತ. ಸರ್ ಫೋಟೋ ತೋರಿಸ್ಲಾ? ಈಗ ನಾನು ಜಮೀರ್ ಅಹಮದ್ ಖಾನ್ ತೋರಿಸ್ಲಾ? ಜಮೀರ್ ಅಹಮದ್ ಖಾನ್ ಎಷ್ಟು ಪರಮಾಪ್ತ ಅಂತ ಹೇಳಿ ತೋರಿಸ್ಲಾ? ನಾನು 100 ಜನ ನೋಡಿ ತೋರಿಸ್ಲಾ? ನಾನು 100 ಜನ ಹೋಗ್ತಾರೆ, 100 ಜನ ಬರ್ತಾರೆ, 100 ಜನ ಹೋಗ್ತಾರೆ ಅಲ್ಲ. ಫೋಟೋ ಅಲ್ಲ, ಅವನು ಸುಮಾರು ವರ್ಷಗಳಿಂದ ಇರೋದು ಜಮೀರ್ ಅಹಮದ್ ಖಾನ್ ಜೊತೆನಲ್ಲಿ ಇರುತ್ತೆ. ನೋಡಿ ಒಳ್ಳೆ ಕಥೆ ಆಯ್ತಲ್ಲ. ಗೊತ್ತಾ ನಿಮ್ಗೆ? ನವೀನ್ ಗೌಡ ಫ್ರಮ್ JDS. ನೀವು ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಹಂಗಾರೆ ಸಿದ್ದರಾಮಯ್ಯ ಇಸ್ ಆಲ್ಸೋ ಫ್ರಮ್ JDS, ಅದನ್ನ ತಿಳ್ಕೊಳ್ಳಿ ನೀವು. ನೋಡಿ ಪ್ರಕರಣ ಅಲ್ಲ ಹೇಳ್ಬೇಕಲ್ಲ ಫ್ಯಾಕ್ಟ್. ಸಾಮಾನ್ಯ ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನು JDS ಇಂದ ಮಾಡಬಾರ್ದು. ಹೋಲಿಕೆ ಮಾಡಬೇಕು. ತಪ್ಪೇ ಯಾರು ಮಾಡಿದ್ರು ತಪ್ಪೇನೆ. ಸಾಮಾನ್ಯ ಮನುಷ್ಯ ಆದ್ರೂ ಸರಿ, ಮುಖ್ಯಮಂತ್ರಿ ಆದ್ರೂ ಸರಿ. ಪ್ರಕರಣ ಮಾಡಿರೋದು JDS ನ ಒಬ್ಬ ಮುಖಂಡ ಮತ್ತೆ NDA ಅಭ್ಯರ್ಥಿ. ಈ ಪ್ರಕರಣನ ಹೊರಗೆ ತಂದು ಹರಾಜಾಕ ಇಡೀ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜಾಗ್ತಿರುವಂತದ್ದು ನಮಗೆ ಗೊತ್ತಿರೋ ಪ್ರಕಾರ, ನೀವು ತೋರಿಸ್ತಿರೋ ಪ್ರಕಾರ SIT ಅವ್ರು ಏನು ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿ. ಅದನ್ನೇ ಹೇಳ್ತಿರೋದು, ನಿಮ್ಮ SIT ಅವರು ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತಂತ ನವೀನ್ ಗೌಡ ಅರೆಸ್ಟ್ ಮಾಡಿಲ್ಲ. ಮಾನ ಮರ್ಯಾದೆ ಹರಾಜಾಕಿರೋದು ಮನೆ ಮನೆ ಕಳಿಸಿರೋದು. ಅದಕ್ಕೆ SIT ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ದಕ್ಕೆ, ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ದಕ್ಕೆ ದೇವರಾಜ್ ಗೌಡ ಪತ್ರ ಬರೆದಾಗ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಬಿಜೆಪಿ ಅವರು? ದೇವರಾಜ್ ಗೌಡ ಪತ್ರ ಬರ್ದೇ ಇಲ್ಲ, ಅಧ್ಯಕ್ಷರಿಗೆ ಬಂದೇ ಇಲ್ಲ. ಅದು ಅದಕ್ಕೆ ಕ್ಲಾರಿಫೈ ಕೊಟ್ಟಿದ್ದಾರೆ. ಅವರೇ ಹೇಳಿದಾರೆ, ತಿರ್ಗಾ ಅವರೇ ಹೇಳಿದಾರೆ ಕಳಿಸಿದ ಮೇಲ್ ಬೌನ್ಸ್ ಬ್ಯಾಕ್ ಆಗಿದೆ ಅಂತ ಹೇಳಿದಾರೆ. ಅವರೇ ದೇವರಾಜೇಗೌಡ ಈಗ ದೇವರಾಜೇಗೌಡ ಶಿವರಾಮೇಗೌಡ ಅವ್ರನ್ನ ಕಾಂಗ್ರೆಸ್ ಅವರು ಹಂಚಿದ್ರು ಅಂತೆಲ್ಲ ಹೇಳ್ತಾ ಇದ್ರೆ, ಹಾಗಾದ್ರೆ ಇವತ್ತಿಗೆ SIT ಯಾವ ಕಾರಣಕ್ಕಾಗಿ ಬಿಜೆಪಿಯ ಕೆಲ ಮುಖಂಡರ ಮಾಜಿ ಶಾಸಕರ ಆಪ್ತರ ಒಂದು ಹೋಟೆಲ್ಗಳ ಮೇಲೆ ಎಲ್ಲ ದಾಳಿ ನಡೆಸಿರುವಂತದ್ದು ಯಾವ ಕಾರಣಕ್ಕೆ ಹಾಗಾದ್ರೆ ನಡೆದಿದೆ ಲಿಂಗೇಶ್ ಅವರೇ? ಹಾಗಾದ್ರೆ ಇವರ ಪಾತ್ರ ಇಲ್ವಾ ಲಿಂಗೇಶ್ ಅವರೇ? ಹರಿಪ್ರಸಾದ್ ಅವರೇ, ನಾವು ಅದನ್ನ ಕ್ವಶನ್ ಮಾಡಕ್ ಹೋಗಲ್ಲ. ಯಾರು ಇನ್ವಾಲ್ವ್ ಮಾಡಿದ್ದಾರೆ ಅವ್ರೆಲ್ಲರೂ ಸಹ ತನಿಖೆ ಒಳಪಡಿಸಿ ಹೇಳ್ತಕ್ಕಂಥವ್ರೆ ನಾವು. ಆದ್ರೆ ನವೀನ್ ಗೌಡ ಮತ್ತೆ ಕಾರ್ತಿಕ್ ಗೌಡ ಅವ್ರನ್ನ ಯಾಕೆ ಇಲ್ಲಿವರೆಗೂ ಸಹ ಅರೆಸ್ಟ್ ಮಾಡ್ಲಿಲ್ಲ? ಇವ್ರು SIT ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವರು ತಮ್ಮ ಒಪಿನಿಯನ್ ಅನ್ನ ಫೇಸ್ಬುಕ್ ಮೂಲಕ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದಾರೆ. ಇಷ್ಟೆಲ್ಲ ಮಾಡಿದ್ರು ಅವ್ರು ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ವಾ? ಓದಿ ಅವ್ರ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ದಾರ. ದಯಮಾಡಿ ಪಿನ್ ಟು ಪಿನ್ ಒಬ್ಬ ವ್ಯಕ್ತಿನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಕ್ಕಾಗಿಲ್ಲ ಇನ್ನ ನಿಮ್ಗೆ. ಇನ್ನು ಆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಕ್ಕಾಗಿಲ್ಲ ನಿಮ್ಗೆ ಇನ್ನ. ಒಂದ್ ನಿಮಿಷ ಲಿಂಗೇಶ್ ಅವರೇ, ಸರ್ ನೀವು ಅಧಿಕೃತವಾಗಿ ಸಸ್ಪೆಂಡ್ ಮಾಡಿಲ್ಲ ಇನ್ನೂ ಕೂಡ ಅಂತ ಪ್ರಜ್ವಲ್ನ ಉದ್ದೇಶ ಏನು? ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಕೆಲಸ ಮಾಡಿದ್ವಿ, ನೋಡ್ಕೊಂಡು ಇವ್ರಿಂದ ಕೇಳ್ಕೊಂಡು ನಾವು ಮಾಡ್ಬೇಕಾಗಿಲ್ಲ. ನಿಮ್ ಪಕ್ಷಕ್ಕೆ ದುಡ್ದಂತ ಹೆಣ್ಮಕ್ಳು ಇದಾರ್ರಿ,
ನಿಮ್ಮ ಪಕ್ಷಕ್ಕೆ ದುಡಿದಂತ ಹೆಣ್ಮಕ್ಳಿದ್ದಾರೆ. ನೋಡಿ ನೀವು ನಿಮ್ಗೆ ರಾಜು ಇರ್ಲಿ ಅವ್ರು ಮಾತಾಡ್ಕೊಳ್ಳಿ. ಅಂತ ನೀವು ಕೊಟ್ಟಿದ್ದೀರಾ. ಅಲ್ಲಿ ಇರ್ತಕ್ಕಂಥ 10-15 ಇರ್ತಕ್ಕಂಥವನ್ನ 2800 ಅಂತ ಮಾಡ್ತಾ ಇದ್ದೀರಾ. ನಿಮ್ಮ ಯೋಗ್ಯತೆಗೆ ಬಿಜೆಪಿ ಅಭ್ಯರ್ಥಿ ನಾವಲ್ಲ. ಬರೀ ಮೂರೇ ಜನ ನೀವು ಇಲ್ಲಿವರೆಗೆ ಕೇಸ್ ಕೊಡ್ತಕ್ಕಂತ ಕೆಲಸ ಮಾಡಿರೋದು. ಕಾನೂನು ಚೌಕಟ್ಟಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಯಾವ ಸರ್ಕಾರವೂ ಇನ್ವಾಲ್ವ್ ಆಗಲ್ಲ, ಯಾವ ಮಿನಿಸ್ಟರ್ ಇನ್ವಾಲ್ವ್ ಆಗಲ್ಲ. ಹೆಣ್ಮಕ್ಳು ಅಂತಂದ್ರೆ ಏನೋ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲಿ ನಡ್ಕೊಂತಿರೋದು ನೀವುಗಳು ಅನ್ನೋದು. ಹೆಣ್ಮಕ್ಳಿಗೋಸ್ಕರ ಏನ್ ಮಾನ ಕಾಪಾಡಕ್ಕೆ ಏನ್ ಮಾಡಿದ್ರೆ ಹೇಳಿ, ಒಂದ್ ಹೇಳಿ ನೋಡೋಣ. ನೀವು ಅವ್ರ ಬೇಲ್ ಮೇಲೆ ರಿಲೀಸ್ ಆಗ್ತಿದ್ರೆ ರೇವಣ್ಣವ್ರಿಗೆ ನೀವು ಸಂಭ್ರಮಾಚರಣೆ ಮಾಡಕ್ ಬರ್ತೀರಾ? ಕುಮಾರಸ್ವಾಮಿ ಹೋಗಿತ್ತವ್ರೆ. ಒಂದು ಹೆಣ್ಮಕ್ಳಿಗೆ ಅವಮಾನ ಆದಾಗ ಹೆಣ್ಮಕ್ಳು ಮಾನ ಮರ್ಯಾದೆ ಕಾರ್ತಿಕ್ ಗೌಡ ಅವನೇ ಹಾಕೊಂಡಿದ್ದಾನಲ್ಲ, ಸ್ವತಃ ರಿಲೀಸ್ ಮಾಡ್ತಿದ್ದೀನಿ ಅಂತ ಅವನೇ ಹಾಕೊಂಡಿದ್ದಾನಲ್ಲ, ಅವನ ಯಾಕೆ ಅರೆಸ್ಟ್ ಮಾಡಿಲ್ಲ? ಶಿವಕುಮಾರ್ ಇಷ್ಟು ಡಿ ಕೆ ಶಿವಕುಮಾರ್ ಅಂಕಿ ಅಂಶ ಹೆಂಗ್ ಗೊತ್ತು ಅಂತ ದೇವರಾಜೇಗೌಡ ಹೇಳಿದ್ರು. SIT ಅವರು ಹೇಳಿದ್ರಲ್ರಿ, ನೀವು ಅರೆಸ್ಟ್ ಮಾಡ್ತೀರಾ? ಹಾಗಾದ್ರೆ 1 ಲಕ್ಷ ತಾರೀಕು ನಿಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತ ಫೇಸ್ಬುಕ್ ಅಲ್ಲಿ ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾನಲ್ಲ, ಆತನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಡ್ರೈವರ್ ಕಾರ್ತಿಕ್ ಗೌಡ ಎಲ್ರಿ? ಡ್ರೈವರ್ ಕಾರ್ತಿಕ್ ಗೌಡ ಎಲ್ಲಿ? ಡ್ರೈವರ್ ಕಾರ್ತಿಕ್ ಗೌಡ ಎಲ್ಲಿ? ಅವನೇ ಹೇಳಿದಾನಲ್ಲ, ಹೇಳಿಸ್ಕೊಳ್ಳಿ. ಅವನೇ ಹೇಳಿದಾನಲ್ಲ, ನನ್ನ ಹತ್ರ ಹೋಗಿದೆ ಅಂತ ಹೇಳ್ಬಿಟ್ಟು. ಅವನೇ ಹೇಳಿದ್ರಲ್ಲ, ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಅದನ್ನೆಲ್ಲ ಕೂಡ ಪ್ಯಾಕಪ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು? SIT ಅವರು ಯಾರ್ಯಾರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ? ಅಲ್ಲ, ಫೇಸ್ಬುಕ್ ಅಲ್ಲಿ ಆಗ್ತಿಲ್ಲ, ಏನ್ ಕಳ್ಳಪುರಿ ತಿಂತಿದ್ದ ಪೊಲೀಸ್ ಟಿಕೆಟ್ ಕೊಡಬೇಡಿ ಅಂತ ನೀವು ಟಿಕೆಟ್ ಕೊಟ್ಟಿದ್ದೀರಾ? ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗುವ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಡೋದಕ್ಕಾಗಿ ಧನ್ಯವಾದ. ಲಿಂಗೇಶ್ ಅವರೇ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗುವ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಡಿನ ಸಬ್ಜೆಕ್ಟ್ ಮೂಲಕ ನಿಮ್ಮ ಎದುರುಗಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.